ಅಲ್ಲ ಇಷ್ಟೊತ್ತು ಅದೇ ತರ ಹೇಳಿದ್ದು, ಇಷ್ಟೊತ್ತು ಅದೇ ಎಕ್ಸ್ಪ್ಲೇನ್ ಮಾಡಿದ್ದು. ಅಂದ್ರೆ ಅದೊಂದು ಮುಂಚೆಯಿಂದ ಒಂದು ಐತಲ್ಲ ಸರ್, ಒಂದು ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಅದನ್ನ ಬಿಡಿ ಬಿಡಿಯಾಗೆ ಅದೇನೋ ಎತ್ತ ನಾನು ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ಅಲ್ಲ, ಇದು ತುಂಬಾ ನಗು ಬರುವಂತ ವಿಷಯ ಏನಂದ್ರೆ, ಎಲ್ಲೂ ಇಲ್ದಲೆ ಯಾವ್ದೋ ಒಂದ್ ಸಿನಿಮಾ ಮಾಡಿ ತುಂಬಾ ಸಕ್ಸಸ್ ಬಂದ್ರೆ ಜನ ಈ ತರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, ಎರಡನೇ ಪಾರ್ಟ್ ಗೆದ್ದಿದೆ, ಮೂರನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವ್ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ, ಮೂರನೇ ಪಾರ್ಟ್ ಇಂದನೂ ಈ ಆದಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ನಿಧಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ವಿಜು, ಇದೆಲ್ಲ ಪಾತ್ರನು ಸೃಷ್ಟಿ ಮಾಡಿರೋ ನಾವು. ಅಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಗೆಲ್ಲ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ, ಮಾಡ್ಬಿಡಿ. ಯಾಕಂದ್ರೆ ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದೀರಾ, ನಾವು ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ಮಾಡಿದೀವಿ, ಅದಕ್ಕೆ ಉತ್ತರ ನೀವೇ ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಎಲ್ಲರೂ ಆತರ ಮಾಡ್ತಾರೆ ಸುಳ್ಳು. ಕೆಲವರು ಕಾಯ್ತಾ ಇರ್ತಾರೆ ಏನಾರು ಮಾಡ್ಬೋದಾ, ಏನಾರು ಸಿಗ್ಬೋದಾ ಅಂತ. ಅದು ಸಿಗುತ್ತಾ ಅಂತ ಹುಡುಕ್ತಾರೋ, ಹಿಂಗೆಲ್ಲ ನಡೀತದೆ. ಏನ್ ಮಾಡಕ್ಕಲ್ಲ, ಎಲ್ಲರೂ ಅದನ್ನ ಹೇಳೋದ್ ತಪ್ಪಾಗುತ್ತೆ. ಯಾಕಂದ್ರೆ ನಾನು ಒಂದು ಹೇಳಿದ್ ನಿಮ್ಗೆ 100 ಕತೆ ಕೇಳ್ತಾ ಇರ್ತೀವಿ. ಎಲ್ಲ 100 ಕತೆ ಅಂದ್ರೆ ಅದ್ರಲ್ಲಿ ಒಂದ್ ವರ್ಷ 100 ಕತೆ ಕೇಳ್ತಾನೆ ಅಂದ್ರೆ 100 ಜಾನರ್ ಬಂದ್ಬಿಟ್ಟಿರ್ತದೆ, ಎಲ್ಲಾ ತರನು ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲರೂ ಹಂಗೆ ಹೇಳ್ತಾರೆ ಅನ್ನೋದು ತಪ್ಪು. ಕತೆ ಎಲ್ಲರೂ ಮಾಡ್ಕೋತಾರೆ, ಇಟ್ಸ್ ದ ಸ್ಕ್ರೀನ್ ಪ್ಲೇ. ಅಲ್ಲ ಸರ್, ಈಗ ಕೇಳಿದ ತಕ್ಷಣ ನಮಗೂ ಅನ್ನಿಸ್ತು, ಅವ್ರು ರೈಟರ್ಸ್ಗಳು ಹೀರೋಗಳಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಿದ್ರೆ ಅವ್ರು ಹುಷಾರ್ ಅವ್ರು ಇರ್ಬೇಕು. ಈಗ ರೆಕಾರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಏನಾದ್ರು ಆಗಿರ್ಬೋದು, ಅದನ್ನ ಮಾಡ್ಕೊಂಡ್ಲೇಬೇಕು ಅನ್ನೋದು ಅವರು ಅದ್ರ ಜಾಗ್ರತೆ ವಹಿಸ್ಬೇಕು ಅಂತ ಅನ್ನಿಸ್ತು. ಅಮ್ಮ, ಯಾವ ಹೀರೋಗಳು ಕತೆ ಕದ್ ಮಾಡೋಂಥದ್ದು ಅವಶ್ಯಕತೆ ಯಾರಿಗೂ ಇರಲ್ಲ. ಈಗ ಒಬ್ಬ ಹೀರೋಗೆ ಬಂದು ಒಂದು ಕತೆ ಹೇಳ್ತಾ ಇದಾರೆ ಅಂದಾಗ ಆ ಹೀರೋಗೆ ಕತೆ ಇಷ್ಟ ಆಯ್ತು ಅಂದ್ರೆ ಅವನ್ ಯಾಕೆ ಪಿಕ್ಚರ್ ಬಿಡ್ತಾನೆ ಅಲ್ವಾ? ಈಗ ಅಲ್ಲಲ್ಲ, ಇನ್ನೊಂದು ಕ್ಲಾಸಿಕಲ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಕೇಳಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇದೇ ಕತೆ ಚೆನ್ನಾಗಿದೆ ಅಂತ ಅಂದ್ಮೇಲೆ 2023 ಬಂದು ಹೇಳಿದಾಗ ಈ ಕತೆ ತುಂಬಾ ಚೆನ್ನಾಗಿದೆ, ಈ ಕತೆ ನಂಗೆ ಕೊಡಿ ಅಂದ್ರೆ ಅವ್ರಿಗೆ ಕೊಡಲ್ವಾ? ಈಗ ನೀವು ಬೇರೆ ಕತೆ ಕಟ್ ಮಾಡೋಷ್ಟು ಎಲ್ಲ ಬಿಡಿ, ನಿಮ್ಗೆ ಹೇಳಕ್ ಬಂದಾಗ ಅಟ್ಲೀಸ್ಟ್ ಆ ಡೈರೆಕ್ಟರ್ ಪ್ರೀವಿಯಸ್ ಸಿನಿಮಾಗಳು ಯಾವ್ದಾದ್ರು ನೋಡಿದ್ರ ಅಥವಾ ಅವ್ರದ್ದು ಹಿಸ್ಟ್ರಿ ನೋಡಿದ್ರ? ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಮಾಡಕ್ ಬಂದ್ರು? ಇಲ್ಲ, ರಾಘವೇಂದ್ರ ನಾಯಕ್ ಬಂದು ನನ್ನ ಫಿಲಮ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು, ಯಾವ್ದು ಜಾನ್ ಜನಾರ್ದನ್. ಅದ್ರಲ್ಲಿ ಮಾಡಿದ್ರು. ನಂಗೆ ಅವ್ರ ಅವಾಗಿಂದನೂ ಗೊತ್ತು. ಇವ್ರು ಯಾರು ನಂಗೆ ಗೊತ್ತಿಲ್ದವ್ರಲ್ಲ, ಎಲ್ಲ ಗೊತ್ತಿರೋರು, ಕೆಲಸ ಮಾಡಿರೋರು, ಜೊತೆಲಿರೋರು. ಇವೆಲ್ಲ ಅದು ಹೇಳ್ತಾರಲ್ಲ, ಹಿಂದೆ ಜೊತೆಲಿರೋ ಬೆನ್ನು ಚುಚ್ತಾರೆ ಅಂತಾರಲ್ಲ, ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಕಾಣುತ್ತೆ. ಯಾಕಂದ್ರೆ ಪ್ರೂವ್ ಮಾಡಿರೋ ಡೈರೆಕ್ಟರ್ಸ್ ಆರೋಪ ಮಾಡಿದ್ರೆ ಅವ್ರು ಪ್ರೀವಿಯಸ್ ಸಿನಿಮಾಗಳು ಥ್ಯಾಂಕ್ ಯು, ನೀವೇ ಉತ್ತರ ಕೊಟ್ರಿ. ಒಂದ್ಸಲ ಮೈಕಲ್ಲಿ ಹೋಗ್ಬಿಡ್ಸಿರೋದು. ಅಲ್ಲ, ಏನ್ ಹೇಳಿದ್ರು ಗೊತ್ತಾ? ನಾನು ಹೇಳ್ತಿರೋದಲ್ಲ, ಅವ್ರು ಹೇಳಿತ್ತು. ಹೇಳಿ ಸರ್. ಅದೇ ಪ್ರೀವಿಯಸ್ ಸಿನಿಮಾ ಏನಾದ್ರು ನೋಡ್ಕೊಂಡು ದೊಡ್ಡ ಟಿಕೆಟ್ ಕೊಟ್ಟಿದ್ರೆ ಓಕೆ, ಕದ್ದಿದ್ರೆ ಓಕೆ ಸರ್, ಆರೋಪ ಮಾಡೋದು ನಂಬೋದು. ಇವ್ರು ಹೆಂಗ್ ಸರ್ ಆರೋಪ ಮಾಡ್ತಾರೆ ಅಂತ ಕೇಳಿದ್ರಿ, ಅದು ಉತ್ತರ ಅವರೇ ಹೇಳ್ತಾ ಇದಾರೆ. ಸೊ ಮೀಡಿಯಾನೇ ಹೇಳ್ತಾರೆ, ಮಾತಾಡಿ ಅವ್ರಿಗೆ ಓಪನ್ ಆಗಿ ಹರ್ಟ್ ಮಾಡಕ್ ನಮಗೂ ಇಷ್ಟ ಇಲ್ಲ. ಅಂದ್ರೆ ಆ ಲೆವೆಲ್ ಹೋಗೋದ್ ಬೇಡ ಅಂತ. ಇಲ್ಲ ಸರ್, ಕಾಮನ್ ಸೆನ್ಸ್ ಅದು ಅವ್ರಿಗೆ. ಅಲ್ಲ, ಈಗ ಕಷ್ಟಪಟ್ಟು ಬರೆದ್ಬಿಟ್ಟು ಏನೋ ಐಡಿಯಾ ಎಲ್ಲ ಕ್ರ್ಯಾಕ್ ಮಾಡ್ಬಿಟ್ಟಿದ್ರೆ ಓಕೆ. ಗೂಗಲ್ ಅಲ್ಲಿ ಇರೋದನ್ನ ತಗೊಂಡ್ಬಂದ್ಬಿಟ್ಟು ನಂದ್ ಕತೆ ಆಯ್ತು, ನಿಮ್ ಗೂಗಲ್ ಕತೆನೇ ನಾನೇನಾದ್ರು ಎತ್ಕೊಂಡಿದ್ರೆ ಅದು ಗೂಗಲ್ ಕತೆನೇ ಎತ್ಕೊಂಡಿದ್ರು ಕೇಳಿ. ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇಲ್ಲ, ಸ್ಕ್ರೀನ್ ಪ್ಲೇ ಏನಿಲ್ಲ, ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನಾದ್ರೆ ಸೀನ್ಸ್ ಏನಿಲ್ಲ, ಮತ್ತೆ ಏನಾಗಿದೆ? ಕೃತಿ ಚೌರ್ಯ ಅಂತ ಬರ್ಬೇಕು ಅಂದ್ರೆ ಅಲ್ಲ, ಚೆನ್ನಾಗಿದೆ ಸರ್ ಅದೇನೋ. ಕೃತಿ ಚೌರ್ಯ ಫಸ್ಟ್ ಟೈಮ್ ಕೇಳಿದ್ ನನಗೆ, ಯಾಕಂದ್ರೆ ನನಗೆ ಅಷ್ಟೊಂದು ಕನ್ನಡ ಎಲ್ಲ ಬರಲ್ಲ. ಇನ್ಫ್ಯಾಕ್ಟ್ ನಮ್ಗೆ ನಾಗಭೂಷಣ್ ಒಂದು ಹೇಳಿದ್ರು. ನಾಗಭೂಷಣ್ ಅವರು ಫೋನ್ ಮಾಡ್ಬಿಟ್ಟು ಏನ್ ಡಾರ್ಲಿಂಗ್ ಇದು ಏನಿದು ಹಿಂಗೆಲ್ಲ ಮಾಡ್ತಾವ್ರೆ, ಅವ್ರಿಗೆ ಹೇಳ್ಬಿಡಿ ಏನೋ ಹೇಳಿದ್ರು ನನಗೆ. ಏನೋ ನನ್ಗಿನ್ನೂ ಆತರ ಬೌದ್ಧಿಕ ದಾರಿದ್ರ್ಯ ಬಂದಿಲ್ಲ ಅಂತ ಅಂದ್ರು. ಇದೇನೋ ಚೆನ್ನಾಗಿದೆ, ಒಂದ್ಸಲಿ ಇದು ಕಳಿಸ್ಬಿಡಿ ನನಗೆ, ವಾಟ್ಸಪ್ ಅಲ್ಲಿ ಕಳಿಸ್ಬಿಡಿ, ಹೇಳ್ತೀನಿ ಇದನ್ನ ಅಂತ ಹೇಳಿದ್ರೆ. ಅರ್ಥ ಆಗಲ್ಲ ಸರ್ ನಮಗೆ. ನಾನು ಸಿಂಪಲ್, ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗಲೂ ಸಿಂಪಲ್ ಕತೆ, ಸಿಂಪಲ್ ವಿಷಯ. ಇನ್ ಡೈಲಾಗ್ಸ್ ಅಷ್ಟು ಸಿಂಪಲ್ ಆಗಿರುತ್ತೆ ನನಗೆ. ನಾನು ಅಷ್ಟೊಂದು ಕನ್ನಡ ಏನ್ ಹೇಳ್ತೀರ ಕೃತಿ ಗೀತಿ ಆ ಥರದ್ದೆಲ್ಲ ನನಗೆ ಬರಲ್ಲ. ನಾರ್ಮಲ್ ನಾವು ಹೆಂಗ್ ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ ಸರ್. ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ. ಅಂಡ್ ತುಂಬಾ ಈಗಾಗಲೇ ಹೇಳಿದ ನನ್ನ ಕೆರಿಯರ್ ಅಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕರೆಕ್ಷನ್ ಆಗ್ಬೋದು, ಎಲ್ಲಾ ವಿಷಯದಲ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ.
ಎಲ್ಲರೂ ಕೇಳ್ತಾ ಇರೋದು ಅಂದ್ರೆ ದುರಂಧರ ಅಪೋಸಿಟ್ ಬರ್ತಾ ಇದೀವಿ ಹೆಂಗೆ ಏನು ಅಂತ ಹೇಳ. ನನಗೆ ಒಂದೇ ನಂಬಿಕೆ ಇದ್ದಿದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತಿದೆ. ಬಟ್ ನಮ್ಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಪಾಡಿಗೆ ಆ ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋ ನೋಡಿದೆ. ಒಂದು 23 ಫಾಸ್ಟ್ ಫೀಲಿಂಗ್ ಬೆಂಗಳೂರಲ್ಲೇ ಇತ್ತು. ಈ ಟೆನ್ಷನ್ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದ್ರೆ ತುಂಬಾ ನೋವಾಗುತ್ತಲ್ಲ, ಗೊತ್ತಾಗುತ್ತೆ ಅನ್ಸುತ್ತೆ ನಿಮ್ಗೆ ಹಿಂಗೆಲ್ಲ ಮಾಡಿದಾಗ. ಸೊ ಹಾಗಾಗಿ ನಾನು ಆಕ್ಚುಲಿ ಯಾವಾಗ ಇದು ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅದು ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಆಗ್ಬಿಡ್ಲಿ, ಕೊಡೋದೆಲ್ಲ ಮುಗಿಸ್ಬಿಡ್ಲಿ ಅಂತ ವೇಟ್ ಮಾಡಿ ತಡ್ಕೊಂಡು ಇಷ್ಟು ದಿನ ಆದ್ಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನನಗೆ ಮತ್ತೆ ಬಂದಿರೋದು. ನಾನ್ ಥಿಯೇಟರ್ ಬಿಸ್ನೆಸ್ ಎಲ್ಲ ಬಿಫೋರ್ ರಿಲೀಸ್ ಆಗಿದ್ದ ಅಥವಾ ಆಫ್ಟರ್ ರಿಲೀಸ್ ಇಲ್ಲ, ಅದೆಲ್ಲ ಮಾತುಕತೆ ಆಗ್ತಾ ಇದೆ. ಥಿಯೇಟರ್ ವಿಸಿಟ್ಸ್ ಆಗ್ತಾ ಇದೆಯಾ ಸರ್ ನಿಮ್ ಕಡೆಯಿಂದ? ಥಿಯೇಟರ್ ವಿಸಿಟ್ ಏನು, ನಾನು ಮೈಸೂರಿಗೆ ಒಂದ್ಸಲ ಹೋಗಿದ್ದೆ, ಮತ್ತೆ ಅದು ವಿಸಿಟ್ಸ್ ಇನ್ನೂ ಹೋಗಿಲ್ಲ. ನಾಟ್ ಟು ಗೆಟ್ ದ ಆಡಿಯನ್ಸ್ ರಿಯಾಕ್ಷನ್, ಬಿಕಾಸ್ ಅವ್ರಿಂದನೂ ನೀನ್ ತಿಳ್ಕೊಬೋದಾಯ್ತಲ್ಲ. ಅಲ್ಲ, ನವರಂಗಕ್ಕೆ ಹೋಗಿದ್ದೆ ನಾನು ಒಂದ್ಸರಿ. ನವರಂಗಗೆ ಫುಲ್ ಹೌಸ್ ಆಗಿತ್ತು. ಮುಂದೆ ನಾವು 4-5 ಸೀಟ್ ಖಾಲಿ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಒಬ್ನೇ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೆ. ಫಸ್ಟ್ ಹಾಫ್ ಫುಲ್ ನೋಡಿದೆ, ಫುಲ್ ಎಂಜಾಯ್ ಮಾಡ್ತಿದ್ರು. ಹಂಗೆ ನೋಡ್ಕೊಂಡು ಬಂದ್ಬಿಟ್ಟೆ. ಈ 3ಗೆ ಲಾಸ್ಟ್ ಅಂತ ಹೇಳಿದ್ರೆ ಈಗ ಇಷ್ಟೊಂದು ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿರೋದ್ರಿಂದ 4 ಏನಾದ್ರು ನಿರೀಕ್ಷೆ ಮಾಡ್ಬೋದು? ಅಲ್ಲ, 4 ಅದೇ ರಾಘವೇಂದ್ರ ನಾಯ್ಕ ಅವ್ರು ಮತ್ತೆ ಬಂದು ನನಗೆ ಕತೆಗೆ ಕೊಟ್ರೆ ಖಂಡಿತವಾಗ್ಲೂ 4 ಮಾಡ್ತೀನಿ ಸರ್. ಅಥವಾ ಗೂಗಲ್ ಅಲ್ಲಿ ಹೇಳ್ತೀನಿ, ಒಂದಷ್ಟು ಹುಡುಕಿ ಸರ್, ಹುಡುಕ್ಬಿಟ್ಟು ಕೊಡಿ ಒಂದೆರಡು ಲೈನು, ಕೊಟ್ಟ ಮೇಲೆ 4 ಖಂಡಿತವಾಗ್ಲೂ ಮಾಡ್ತೀನಿ. ಅಲ್ಲ, ನಾನು ಸೀರಿಯಸ್ ನೋಡಿ ಹೇಳ್ತಾ ಇರೋದು ಸರ್. ಕೃಷ್ಣ ಅವರಿಂದ 15 years ಇಂಡಸ್ಟ್ರಿಯಲ್ಲಿ ಅಂದ್ರೆ ಕೃಷ್ಣ ಅವರು ಏನು ಮಾಡೋದಿಲ್ಲ ಅಂತ ಲೈಟ್ ಆಗಿ ತಗೊಂಡಿದ್ದಾರೆ. ಟ್ರಿಗರ್ ಮಾಡೋದಿರ್ಬೋದು. ಅಲ್ಲ ಅಂದ್ರೆ ನಾನು ಸಾಫ್ಟ್ ಅಲ್ವಲ್ಲ, ನಾನು ತುಂಬಾ ಸಾಫ್ಟ್. ನಾನು ಅವ್ರು ಅನ್ಕೊಂಡ್ಬಿಟ್ಟವ್ರೆ ನಾನು ಏನೋ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ನಾನು ಏನಾದ್ರು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಬಿಟ್ಟಕ್ಕೆ ಹೋಗ್ತಾ ಇರ್ತೀನಿ. ನಾನು ರಿಯಾಕ್ಟ್ ಮಾಡಲ್ಲ ಅನ್ಕೊಂಡ್ಬಿಟ್ಟು ಇದು ಬೇರೆ ತರ ಏನೋ ವರ್ಕೌಟ್ ಆಗುತ್ತೆ ಅಂತ ನೋಡಿದ್ದಾರೆ, ತುಂಬಾ ಅದು ಉಲ್ಟಾ ಹೊಡೆದಿದೆ. ಆಕ್ಚುಲಿ ತುಂಬಾ ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಅವ್ರ ಮನೇಲಿ. ಕೃಷ್ಣ ಆಕ್ಚುಲಿ ತುಂಬಾ ಕ್ವೈಟ್, ಏನು ಮಾತಾಡಲ್ಲ. ಅಂದ್ರೆ ಪ್ರೆಸ್ ಮೀಟ್ ಅಲ್ಲೆಲ್ಲ ಇಷ್ಟೆಲ್ಲ ಓಪನ್ ಆಗಿ ಹಿಂಗ್ ಬಂದ್ ಮಾತಾಡೋದು ನಾನೇ ನೋಡಿಲ್ಲ. ಸೊ ನಾನಲ್ಲ, ಅವ್ರಿಗೆ ನಾನು ಹೇಳಲ್ಲ, ಹೆದರ್ತೀನಿ, ಯಾಕೆ ಬೇಕು ಅಂತ. ನಾನು ಮಾತಾಡಲ್ಲ ಸರ್. ಅಲ್ಲ, ಕೃಷ್ಣ, ವಾಟ್ ಇಸ್ ದ ಲೀಗಲ್ ಲೆಸನ್ ಯು ಲರ್ನ್ ಫ್ರಮ್ ದಿಸ್? ಲೀಗಲ್ ಲೆಸನ್ ಮ್ಯಾಮ್, ನೀವು ಲೇಟ್ ಆಗಿ ಬಂದ್ರಿ. ನೀವು ಆಕ್ಚುಲಿ ಸ್ವಲ್ಪ ಅರ್ಲಿ ಬಂದಿದ್ರೆ ಫುಲ್ ಗೊತ್ತಾಗಿರೋ ಜೋಕ್. ಆಕ್ಚುಲಿ ಅದು ಬಿಗ್ಗೆಸ್ಟ್ ಜೋಕ್ ಇತ್ತು. ನಿಮ್ಗೆ ನೀವು ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ರಿ. ಇನ್ನೊಂದ್ಸಲ ಹೇಳ್ಬೇಕಾ? ಆಮೇಲೆ ಹೇಳ್ತೀನಿ, ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಸನ್ ಯು ಲರ್ನ್ ಅಷ್ಟೇ. ಲೀಗಲ್ ಲೆಸನ್ ಏನಿಲ್ಲ ಮೇಡಮ್. ನಾನು ಯಾವ ಕಥೆನೋ, ಈಗ ನಾನು ಮಾಡೋ ಕತೆ ಯಾವ್ದನ್ನೂ ರಿಜಿಸ್ಟರ್ ಮಾಡಲ್ಲ, ಆಯ್ತಾ? ನಾನೇನೋ ಕತೆ ಮಾಡ್ಕೊಂಡು ಯಾರಿಗೂ ರಿಜಿಸ್ಟರ್ ಮಾಡಲ್ಲ. 1. 2, ನನ್ನ ಕತೆ ನಾನು ಯಾರಿಗೂ ಹೇಳಲ್ಲ. 2, ನನ್ನ ಕಲಾವಿದರಿಗೆ ನನ್ನ ಕತೆಗಳಿಲ್ಲ. ನೀವು ಯಾರನ್ನಾರು ಕೇಳಿ, ನಮ್ಮ ಕ್ಯಾಮರಾಮನ್ ಶೂಟಿಂಗ್ ಇಂದ ಅವ್ರ ಕತೆ ಹೇಳಿದ್ದೀನಿ ನಾನು ಹೇಳಲ್ಲ. ಯಾಕಂದ್ರೆ ನನಗೆ ಒಬ್ಬರನ್ನ ಡಿಸ್ಕಸ್ ಮಾಡ್ಕೊಂಡು ಅವ್ರ ಹತ್ರ ಒಪಿನಿಯನ್, ಇವ್ರ ಹತ್ರ ಒಪಿನಿಯನ್ ನಾನು ಜನರಲ್ ನಾನು ಮಾಡಲ್ಲ. ನನಗೇನು ಅನ್ಸುತ್ತೆ ನಾನು ಬರೀತೀನಿ, ನನ್ನ ಪಡೆಗೆ ಶೂಟಿಂಗ್ ಮಾಡ್ಬಿಡ್ತೀನಿ ನಾನು. ಅದು ನನ್ನ ಜನರಲ್ ಕೆಲಸ ಮಾಡಿರೋದು ಅಲ್ಲ. ಅವರು ನಾವೆಲ್ಲ ಸೇರಮ್ ತರ ಮಾಡೋದು. ಅವ್ರು ಓಕೆ ಅನ್ಬೇಕಲ್ಲ. ನಾನೇನೋ ಒಂದಷ್ಟು ಲೈನ್ಗಳು ಹೇಳ್ತಾ ಇರ್ತೀನಿ, ಚೆನ್ನಾಗಿದೆ, ಡಬ್ಬ ತರ ಇದೆ ಅಂತೆಲ್ಲ ಹೇಳೋದೇ ಅವರು. ಸೊ ನಮ್ಮ ಕ್ರಿಟಿಕ್ ಇವರೇ. ನೀವು ಬಾಸ್ ಓಕೆ ಅಂತಂದ್ರೆ ಕತೆ ಯಾರಿಗೂ ಹೇಳಲ್ಲ, ಡೈರೆಕ್ಟ್ ಪ್ರೆಸೆಂಟೇಷನ್ ಟು ಆಡಿಯನ್ಸ್. ಈ ಟೆನ್ಷನ್ ಅಲ್ಲಿ ಸಕ್ಸಸ್ ಮೀಟ್ ಮರಿತೀರಾ ಅಥವಾ ಏನೋ ಸಕ್ಸಸ್ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಎಲ್ಲ ಮಾಡಿದೆ. ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ವಿ ನೋಡಿ, ಫಸ್ಟ್ ದೊಡ್ಡ ಹಿಟ್ ಈ ದಿನಗಳ ನಂತರ ಒಂದು ದೊಡ್ಡ ಹಿಟ್ ಸಿಕ್ಕಿದೆ ಇಂಡಸ್ಟ್ರಿಗೆ. ಈ ವರ್ಷ ಸೊ ಸೆಲೆಬ್ರೇಟ್ ಮಾಡ್ಲೇಬೇಕು. ಇವಾಗ್ಲೇ ಮಾಡಿ ಸರ್, ಏನ್ ಟೈಮ್ ಬೇಕಾ? ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಕೆಲವೊಂದೊಂದು ಟೈಮಲ್ಲಿ ಸಂತೋಷವಾಗಿರ್ಬೇಕು, ಅಷ್ಟೆಲ್ಲ ಅಚೀವ್. ನಾನು ಹೇಳ್ತಿರೋದು, ಒಂದು ಪಾರ್ಟ್ 3 ಮಾಡಿ ಗೆಲ್ಸಿರೋದೇ ಉದಾಹರಣೆನೇ ಇಲ್ಲ ಅಂತ ಅನ್ಕೋತೀನಿ. ಸೊ ಅಷ್ಟು ಆ ಥರದೊಂದು ಏನೋ ಒಂದು ಆದಾಗ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು, ಅದನ್ನ ಖುಷಿ ಪಡ್ಬೇಕು ಅಂತ ಹಿಂಗ್ ಬಂದಾಗ ನಮಗೆ ಇದೇನು ಹಿಂಗೆ ಇದನ್ನ ಕ್ಲೈಮ್ ಮಾಡ್ತಾರೆ, ಜೋಕ್ ಅಲ್ವಾ ಇದೆಲ್ಲ. ಅಂಡ್ ಅದನ್ನ ನಂಬುವಂತ ಒಂದಷ್ಟು ಜನನು ಬೇರೆ ಇರ್ತಾರೆ. ಅದು ತುಂಬಾ ದುರಂತ ಅದಷ್ಟೇ. ಅದೇ ಪ್ರಾಬ್ಲಮ್ ಸರ್. ಸಾಫ್ಟ್ವೇರ್ ಬೇಜಾರಾಯ್ತಾ? ವೆರಿ ಹರ್ಟ್ ಅಬೌಟ್ 100%. ನಾನು ಇದೇ ಮಾಡಿಲ್ಲ, ಹೇಳ್ತೀನಿ, ನನಗೆ ತುಂಬಾ ಹರ್ಟ್ ಆಗಿದೆ. ಯಾಕಂದ್ರೆ ತುಂಬಾ ಜೆನ್ಯೂನ್ ಸಿನಿಮಾ ಮಾಡೋರು ನಾವು. ನೀವು ನೋಡಿದ್ದೀರಾ, ನಾವು ನಮ್ಮ ಎಂಟೈರ್ ಫಿಲಮ್ ಇದರಲ್ಲಿ ಕೆರಿಯರ್ ಅಲ್ಲಿ ಯಾರಾದ್ರೂ ಬಂದು ಕೃಷ್ಣ ನನಗೆ ದುಡ್ಡಲ್ಲಿ ಮೋಸ ಮಾಡೋನೆ ಅಥವಾ ಇನ್ನೊಂದು ಮೋಸ ಮಾಡೋನೆ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನಾನು ಮಾಡೋ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಅವ್ರು ಏನ್ ಪೇಮೆಂಟ್ ಇದೆ ಅದನ್ನ ಕೊಡ್ತೀವಿ. ಅದು ಪಬ್ಲಿಸಿಟಿ ಆಗ್ಬೋದು, ಇನ್ನೊಂದ್ರಲ್ಲಿ ಆಗ್ಬೋದು, ಮತ್ತೊಂದ್ರಲ್ಲಿ ಆಗ್ಬೋದು. ಯಾರು ನಮ್ಗೆ ಇದುವರೆಗೂ ನಾವು ಬೆರಳು ತೋರ್ಸೋಕೆ ನನ್ನ ಲೈಫಲ್ಲಿ ನಡ್ಕೊಂಡಿಲ್ಲ. ಯಾಕಂದ್ರೆ ಆ ಎಥಿಕ್ಸ್ ಅಂಡ್ ನಿಂಗೆ ಲಾ ಬಗ್ಗೆ ಮಾತಾಡಿದ್ವಿ. ನಮ್ಮ ತಂದೆ ಬಂದು ACP. ಸೊ ನಾನು ಹುಟ್ಟು ಬೆಳೆದಿರೋದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ. ಸೊ ನಾನು ನೋ ಪಾರ್ಕಿಂಗ್ ಅಲ್ಲೇ ನಾನು ಗಾಡಿ ನಿಲ್ಸಲ್ಲ. ನಾನು ನೋ ಪಾರ್ಕಿಂಗ್ ಇದೆ ನಾನು ಗಾಡಿ ನಿಲ್ಸಲ್ಲ. 1 ವೇ ಇದ್ರೆ ನಾನು ಹೋಗಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿ ಲೈಫ್ನ ಡಿಸಿಪ್ಲಿನ್ ಆಗಿ ನಾನು ಬದುಕೊಂಡ್ ಬಂದಿದ್ದೀನಿ. ಸೊ ಹಾಗಾಗಿ
ಗೂಗಲಲ್ಲಿ ಕದ್ದು ಕತೆ ಮಾಡುವಂತ ಧೈರ್ಯ ನನಗಂತೂ ಇಲ್ಲ.